ಇನ್ನು ನೀಟ್ ಹಗರಣ ಖಂಡಿಸಿ ದೆಹಲಿಯಲ್ಲಿ ಕೈ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಬಂಧನಕ್ಕೆ ಸಚಿವ ಪರಮೇಶ್ವರ್ ಕಿಡಿಯನ್ನ ಕಾರಿದ್ದಾರೆ. ನೀಟ್ ಹಗರಣ ಖಂಡಿಸಿ ದೆಹಲಿಯಲ್ಲಿ ಕೈ ಪ್ರತಿಭಟನೆ ಮಾಡ್ತಾ ಇದೆ. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಬಂಧನಕ್ಕೆ ಒಳ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪರಮೇಶ್ವರ್ ಅವರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ವಿದ್ಯಾರ್ಥಿಗಳ ಪರ ರಾಹುಲ್ ಗಾಂಧಿ ಧ್ವನಿಯನ್ನ ಎತ್ತಿದ್ರು. ರಾಹುಲ್ ಧ್ವನಿ ಅಡಗಿಸಲು ಕೇಂದ್ರ ಪ್ಲಾನ್ ಮಾಡ್ತಾ ಇದೆ, ಪ್ರತಿಭಟನೆ ಮುಂದುವರೆಯಲಿದೆ ಅಂತ ಹೇಳಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಯನ್ನು ಕಾರ್ತಾ ಇದ್ದಾರೆ. ನೀವು ನ್ಯಾಯವನ್ನು ಕೇಳಿದ್ರೆ ಬಿಜೆಪಿಯವರು ಧ್ವನಿಯನ್ನು ಅಡಗಿಸುವ ಕೆಲಸ ಮಾಡ್ತೀವಿ, ವಿದ್ಯಾರ್ಥಿಗಳ ಪರವಾಗಿ ನಿಂತರೆ ನೀವು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತೀರಿ, ಅವರನ್ನು ಅರೆಸ್ಟ್ ಮಾಡಿಸ್ತೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕಿಡಿಯನ್ನು ಕಾರ್ತಾ ಇದ್ದಾರೆ. ಪ್ರತಿಭಟನೆ ಮುಂದುವರಿಯುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಮೋಸ ಅನ್ಯಾಯ, ಇದರ ವಿರುದ್ಧ ರಾಹುಲ್ ಗಾಂಧಿಯವರು ಈಗಾಗಲೇ ಧ್ವನಿಯನ್ನು ಎತ್ತಿದ್ದಾರೆ. ಇವತ್ತು ನಿನ್ನೆ ದಿವಸ ಪ್ರತಿಭಟನೆ ದೆಹಲಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ. ರಾಹುಲ್ ಗಾಂಧಿಯವರನ್ನು ಮತ್ತು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಅರೆಸ್ಟ್ ಮಾಡಿದರು. ಅದು ಸಿಂಬಾಲಿಕ್ಕಾಗಿ ನಾವು ಏನು ಹೆಚ್ಚು ಪ್ರತಿಭಟನೆಯ ಸ್ವರೂಪ ಕಾನೂನಿಗೆ ವಿರುದ್ಧವಾಗಿ ಏನೂ ನಡೆದಿಲ್ಲ. ಆದರೆ ರಾಹುಲ್ ಗಾಂಧಿಯವರ ಧ್ವನಿಯನ್ನು ಅಡಗಿಸೋದಕ್ಕೆ ಈ ಪ್ರಯತ್ನಗಳನ್ನೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈ ಪ್ರತಿಭಟನೆ, ಈ ಧ್ವನಿ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸಂಪುಟ ವಿಸ್ತರಣೆ ಈಗ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಹರಿಪ್ರಸಾದ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಹೋಗಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಬಂದು ನಂತರ ಮಾಡ್ತಾರೆ. ಶುಕ್ರವಾರ ಆಗೋದು ಅದು ನೋಡಬೇಕು. ಈಗಿನ ಬೆಳವಣಿಗೆ ಮಧ್ಯೆ ಆಗುತ್ತಾ ಅಂತ ಹೇಳಿ ಅದನ್ನೇ ನೋಡಬೇಕು. ಯಾವುದು ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದು ಬಹುಶಃ ಮಧ್ಯಾಹ್ನ ಅಥವಾ ಸಂಜೆ ಗೊತ್ತಾಗುತ್ತೆ. ತುಮಕೂರಿಗೆ ಮತ್ತೊಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೂಗಿರ್ತಕ್ಕಂಥದ್ದು. ಕೊಡಬೇಕು ಅಂತ ನಾನು ಹೇಳಿದ್ದೇನೆ. ಯಾಕೆಂದ್ರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ. ಮೊದಲು 13 ಕ್ಷೇತ್ರ ಇತ್ತು, ಈಗ 11 ಕ್ಷೇತ್ರ ಇದೆ. ಹಾಗಾಗಿ ದೊಡ್ಡ ಜಿಲ್ಲೆ, ಮತ್ತೊಂದು ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು ಕೂಡ ಹೇಳಿದ್ದೇನೆ. ಅದು ಹೇಗೆ ಅವರು ಮಾಡ್ತಾರೆ ನೋಡಬೇಕು. ರಾಹುಲ್ ಗಾಂಧಿ ಅವರು ಮೋದಿಯವರೇ ರಾಜೀನಾಮೆ ಕೊಡಬೇಕು, ಇದಕ್ಕೆ ಅವರೇ ಜವಾಬ್ದಾರಿ ಅಂತ ಹೇಳ್ತಾರೆ. ಇದು ಸತ್ಯ ಜವಾಬ್ದಾರಿ ಸ್ವಾಭಾವಿಕವಾಗಿ ಜವಾಬ್ದಾರಿ ಇದ್ದಾಗ ಆ ಮಾತನ್ನು ಹೇಳ್ತಾರೆ. ಈಗ ಧರ್ಮೇಂದ್ರ ಪ್ರಧಾನ್ ಅವರು